ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಗೂಗಲ್ ಡ್ರಾಯಿಂಗ್ಸ್ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇಲ್ಲಿ ಪಡೆಯೋಣ. ಗೂಗಲ್ ಡ್ರಾಯಿಂಗ್ಸ್ ಒಂದು ಗೂಗಲ್ನಿಂದ ಡೆವಲಪ್ ಆಗಿರುವಂಥ ಒಂದು ಸಾಫ್ಟ್ವೇರ್ ಆಗಿದೆ. ಈ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ನಾವು ಫ್ಲೋ ಚಾರ್ಟ್ಸ್ಗಳನ್ನು, ಆರ್ಗನೈಜೇಷನ್ ಚಾರ್ಟ್ಸ್ಗಳನ್ನು, ವೆಬ್ಸೈಟ್ ವೈ ಫ್ರೇಮ್ಸ್ಗಳನ್ನು, ಮೈಂಡ್ ಮ್ಯಾಪ್ಸ್, ಕಾನ್ಸೆಪ್ಟ್ ಮ್ಯಾಪ್ ಈ ಥರ ಎಲ್ಲ ಡಯಾಗ್ರಾಮ್ಸ್ಗಳನ್ನು ನಾವು ಇಲ್ಲಿ ಕ್ರಿಯೇಟನ್ನು ಮಾಡ್ಬೋದು. ಈ ರೀತಿ ಕ್ರಿಯೇಟ್ ಮಾಡಿರುವಂತಹ ಗೂಗಲ್ ಡಯಾಗ್ರಾಮ್ಸ್ಗಳನ್ನು ನಮ್ಮ ಒಂದು ಗೂಗಲ್ ಡ್ರೈವ್ನಲ್ಲಿ ಸ್ಟೋರ್ ಮಾಡಿ ಹಾಗೂ ಈ ಒಂದು ಗೂಗಲ್ ಡಯಾಗ್ರಾಮ್ಸ್ಗಳನ್ನು ಶೇರ್ ಲಿಂಕ್ ಮುಖಾಂತರ ನಾವು ಈಸಿಯಾಗಿ ಶೇರ್ ಮಾಡ್ಬೋದು. ಹಾಗೂ ಇದು ಕೊಲಾಬರೇಟಿವ್ ಆಗಿ ವರ್ಕ್ ಮಾಡುವಲ್ಲಿ ಅತ್ಯಂತ ಸಹಕಾರಿಯಾಗಿರುವಂಥ ಒಂದು ಸಾಫ್ಟ್ವೇರ್ ಆಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಈ ಒಂದು ಗೂಗಲ್ ಡಯಾಗ್ರಾಮ್ನಲ್ಲಿ ನಾವು ಚಾರ್ಟ್ಸ್ಗಳನ್ನು, ಇತರವಾದ ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡಬೇಕೆಂಬುದನ್ನು ನಾವು ಇಲ್ಲಿ ನೋಡೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಒಂದು ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಬೇಕು. ಈ ರೀತಿ ಓಪನ್ ಮಾಡಿದ ನಂತರ ಜಿಮೇಲ್ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ನಲ್ಲಿ ಗಮನಿಸ್ತಾ ಇದ್ದೀರಿ 9 ಡಾಟ್ ಇದೆ. ಈ 9 ಡಾಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ಡ್ರೈವನ್ನು ಗಮನಿಸ್ತಾ ಇದ್ದೀರಿ. ಈ ಡ್ರೈವನ್ನು ನಾವು ಕ್ಲಿಕ್ ಮಾಡಿ ಓಪನನ್ನು ಮಾಡಬೇಕು. ಈ ರೀತಿ ಓಪನ್ ಮಾಡಿದ ನಂತರ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಮೈ ಡ್ರೈವ್ ಅಂತ ಇದೆ. ಈ ಮೈ ಡ್ರೈವ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹಲವಾರು ಸಬ್ ಆಪ್ಷನ್ಸ್ಗಳು ಕಾಣ್ತವೆ. ಇಲ್ಲಿ ಗೂಗಲ್ ಡಾಕ್ಯುಮೆಂಟ್ಸ್ ಇದೆ, ಗೂಗಲ್ ಶೀಟ್ಸ್ ಇದೆ, ಗೂಗಲ್ ಸ್ಲೈಡ್ಸ್ ಇದೆ. ಮೋರ್ ಎಂಬ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಎರಡನೇ ಆಪ್ಷನ್ ಕಾಣ್ತಾ ಇದೆ ಗೂಗಲ್ ಡ್ರಾಯಿಂಗ್ಸ್. ಈ ಒಂದು ಗೂಗಲ್ ಡ್ರಾಯಿಂಗ್ಸ್ ಮೇಲೆ ನಾವು ಕ್ಲಿಕ್ಕನ್ನು ನಾವು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಗೂಗಲ್ ಡ್ರಾಯಿಂಗಿನ ಒಂದು ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಶೀಟ್ ಓಪನ್ ಆಗಿದೆ. ಇಲ್ಲಿ ನಮ್ಮ ಒಂದು ಗೂಗಲ್ ಡ್ರಾಯಿಂಗ್ಸ್ಗಳನ್ನು ನಾವು ಮಾಡ್ಬೋದು. ಇಲ್ಲಿ ಒಂದನೇದಾಗಿ ಫೈಲ್ ಇದೆ. ಈ ಫೈಲ್ನಲ್ಲಿ ನಾವು ನಮ್ಮ ಒಂದು ಗೂಗಲ್ ಡ್ರಾಯಿಂಗ್ಸ್ ಕಂಪ್ಲೀಟ್ ಆದ ನಂತರ ಶೇರ್ ಮಾಡಬಹುದು ಒಂದು ಲಿಂಕನ್ನು. ಎರಡನೇದು ನ್ಯೂ ಡ್ರಾಯಿಂಗ್ ಶೀಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿ ಈ ಒಂದು ವರ್ಕನ್ನು ಕಾಪಿ ಕೂಡ ಮಾಡ್ಬೋದು. ತದನಂತರ ಒಂದು ಈ ಗೂಗಲ್ ಡ್ರಾಯಿಂಗ್ ಕಂಪ್ಲೀಟ್ ಆದ ನಂತರ ಅದನ್ನು PDF ಫಾರ್ಮೆಟ್, JPEG ಫಾರ್ಮೆಟ್, PNG ಹಾಗೂ ಸ್ಕೇಲೆಬಲ್ ವೆಕ್ಟರ್ ಗ್ರಾಫಿಕ್ಸ್ನಲ್ಲಿ ಕೂಡ ನಾವು ಇದನ್ನು ಸೇವ್ ಮಾಡ್ಬೋದು. ತದನಂತರ ಇದು ಆಫ್ಲೈನ್ ಕೂಡ ಅವೈಲೇಬಲ್ ನಾವು ಮಾಡ್ಬೋದು. ಫೈಲನ್ನು ರಿನೇಮನ್ನು ಮಾಡುವಂಥದ್ದು, ಪಬ್ಲಿಷ್ ಟು ದ ವೆಬ್ ಹಾಗೂ ಲ್ಯಾಂಗ್ವೇಜ್ ಸೆಲೆಕ್ಷನ್ಗೆ ಕೂಡ ಇಲ್ಲಿ ಅವಕಾಶ ಇದೆ. ತದನಂತರ ಸ್ನೇಹಿತರೆ, ಎರಡನೇದು ಎಡಿಟ್ನಲ್ಲಿ ವಿಶೇಷವಾಗಿ ಇಲ್ಲಿ ಪೇಸ್ಟ್ ವಿತೌಟ್ ಫಾರ್ಮೆಟಿಂಗ್ ಇದೆ ಹಾಗೂ ಉಳಿದಂತೆ ಸಾಮಾನ್ಯವಾದ ಎಲ್ಲ ಆಪ್ಷನ್ಸ್ಗಳನ್ನು ನಾವು ಕಾಣ್ತೀವಿ. ವ್ಯೂನಲ್ಲಿ ಜೂಮ್ ಇದೆ, ಗೈಡ್ಸ್ ಇದೆ. ಇಲ್ಲಿ ಗೈಡ್ಸ್ನಲ್ಲಿ ನಾವು ನೋಡ್ತಾ ಹೋದಾಗ ಶೋ ಗೈಡ್ಸ್ ಇದೆ, ಆ್ಯಡ್ ವರ್ಟಿಕಲ್ ಗೈಡ್, ಆ್ಯಡ್ ಹಾರಿಜೆಂಟಲ್ ಗೈಡ್ಸ್ ಇದೆ. ತದನಂತರ ಸ್ನ್ಯಾಪ್ನಲ್ಲಿ ಗ್ರಿಡ್ ಆ್ಯಂಡ್ ಗೈಡ್ಸ್ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ. ಮುಂದೆ ಬರೆದ ಸ್ನೇಹಿತರೆ, ಅತ್ಯಂತ ಪ್ರಮುಖವಾಗಿರುವಂಥ ಲಿಂಕ್ ಏನಿದೆ ಅಂದರೆ ಇನ್ಸರ್ಟ್ನಲ್ಲಿ ನಾವು ಇಮೇಜಸನ್ನು ನೋಡ್ತೀವಿ. ಈ ಒಂದು ಇಮೇಜಸ್ಗಳನ್ನು ಅಪ್ಲೋಡ್ ಫ್ರಮ್ ದ ಕಂಪ್ಯೂಟರ್, ನಮ್ಮ ಡ್ರೈವ್ನಲ್ಲಿರುವಂತಹ ಒಂದು ಇಮೇಜಸನ್ನು ಅಪ್ಲೋಡ್ ಮಾಡ್ಬೋದು. ಸರ್ಚ್ ಫ್ರಮ್ ದ ವೆಬ್, ನೇರವಾಗಿ ನಾವು ವೆಬ್ ಮುಖಾಂತರ ಸರ್ಚನ್ನು ಕೂಡ ನಾವು ಮಾಡ್ಬೋದು. ಹಾಗೂ ಡ್ರೈವ್ನಲ್ಲಿರುವಂಥ ಕಂಟೆಂಟ್ಗಳನ್ನು ಕೂಡ ನಾವು ಇಲ್ಲಿ ಅಪ್ಲೋಡನ್ನು ನಾವು ಮಾಡ್ಬೋದು. ಸೊ ಇದು ಇನ್ಸರ್ಟ್ನಲ್ಲಿರುವಂತಹ ಆಪ್ಷನ್ಸ್ಗಳಿದೆ. ಮುಂದುವರೆದಂತೆ ನಾವು ಇಲ್ಲಿ ಕ್ಯಾಮ್ರಾ ಕೂಡ ನಾವು ಒಂದು ಕ್ಯಾಮ್ರಾ ಓಪನ್ ಮಾಡಿ ನಮ್ಮ ಒಂದು ವೆಬ್ ಕ್ಯಾಮ್ರಾ ಮುಖಾಂತರ ಫೋಟೋಸ್ಗಳನ್ನು ಕೂಡ ನಾವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಶೇಪ್ ಇದೆ. ಶೇಪ್ನಲ್ಲಿ ಒಂದು ಸಬ್ ಕ್ಯಾಟಗರೀಸ್ ಮಾಡಿದ್ದಾರೆ. ಶೇಪ್ಸ್ ಇದೆ, ಆಮೇಲೆ ಆ್ಯರೋಸ್ ಇದೆ, ಆಮೇಲೆ ಕಲೌಟ್ಸ್ ಇದೆ ಹಾಗೂ ಇಕ್ವೇಷನ್. ಸೊ ಈ ಒಂದು ಶೇಪ್ಸ್ಗಳನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡ್ಕೋಬಹುದು. ಟೇಬಲ್ಸ್ಗಳಿದೆ, ಇನ್ಸರ್ಟ್ ದ ಟೇಬಲ್ಸ್ ಇದೆ, ಚಾರ್ಟ್ಸ್ಗಳಿದೆ. ಚಾರ್ಟ್ಗಳನ್ನು ಬಾರ್ ಡಯಾಗ್ರಾಮ್, ಕಾಲಮ್ ಡಯಾಗ್ರಾಮ್, ಲೈನ್ ಡಯಾಗ್ರಾಮ್, ಪೈ ಡಯಾಗ್ರಾಮ್ಸ್ಗಳನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೋದು. ಮುಂದುವರೆದಂತೆ ವರ್ಡ್ ಆರ್ಟ್ ಕೂಡ ಇದೆ. ಇಲ್ಲಿ ವಿವಿಧ ರೀತಿಯ ಲೈನ್ಸ್ಗಳನ್ನು, ಲೈನ್, ಆ್ಯರೋ, ಎಲ್ಬೋ ಕನೆಕ್ಟರ್, ಕರ್ವ್ಡ್ ಕನೆಕ್ಟರ್ ಇವುಗಳನ್ನು ನಾವು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲೊಂದು ನಾನು ಒಂದು ಮಾಡೆಲ್ ಆಗಿರುವಂತಹ ಒಂದು ಗೂಗಲ್ ಡಯಾಗ್ರಾಮನ್ನು ನಾನು ಕ್ರಿಯೇಟ್ ಮಾಡಿ ತೋರಿಸಿರ್ತೀನಿ. ತಾವು ಗಮನಿಸ್ತಾ ಇದ್ದೀರಿ, ನಾನು ಒಂದು ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ. ಶೇಪನ್ನು ಸೆಲೆಕ್ಟ್ ಮಾಡಿ ಈ ರೀತಿ ನಮ್ಮ ಒಂದು ಸೆಂಟರ್ ಥೀಮ್ ಕಾನ್ಸೆಪ್ಟ್ ಇರುವಂಥ ಒಂದು ಕಾನ್ಸೆಪ್ಟನ್ನು ಬರೀಬೇಕಾದಾಗ ಸೆಂಟರ್ನಲ್ಲಿ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲಿ ನಾನು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ನಾನು ಬರೆದಿದ್ದೀನಿ. ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ. ಈಗ ಇದಕ್ಕೆ ರಿಲೇಟೆಡ್ ಆಗಿ ನಾನು ಹಲವಾರು ಒಂದು ವಿಷಯಗಳನ್ನು ನಾನಿಲ್ಲಿ ಟ್ಯಾಗ್ ಮಾಡ್ತೀನಿ. ಇಲ್ಲಿ ಆ್ಯರೋಸ್ ಇದೆ, ಕಲೌಟ್ಸ್ ಇದೆ. ಕಲೌಟ್ಸ್ನಲ್ಲಿ ನಾವು ಯಾವುದನ್ನು ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಈ ರೀತಿ ಒಂದು ಇಲ್ಲಿ ಡೈಜೆಷನ್ ಇನ್ ಮೌತ್ ಅಂತ
ನಾವು ಈ ರೀತಿ ಮಾಡ್ಬೋದು. ಎರಡನೇದಾಗಿ ಇನ್ಸರ್ಟ್ ದ ಶೇಪ್ಸ್. ಈ ಶೇಪ್ಸ್ನಲ್ಲಿ ನಾನು ಬೇರೆ ಶೇಪನ್ನು ಇಲ್ಲಿ ತೆಗೆದುಕೊಳ್ತೀನಿ. ಈ ಒಂದು ಶೇಪ್ನಲ್ಲಿ ನಾವು ಒಂದು ರಿಲೇಟೆಡ್ ಆಗಿರುವಂತಹ ಅಂಶಗಳನ್ನು ನಾವು ಇಲ್ಲಿ ಬರಿಬಹುದು. ಇಲ್ಲಿ ಡೈಜೆಷನ್ ಇನ್ ಸ್ಟಮಕ್ ಅಂತ ನಾನು ಎಂಟ್ರಿ ಮಾಡಿದ್ದೀನಿ. ಈ ರೀತಿ ನಾವು ಎಂಟ್ರಿ ಮಾಡ್ಬೋದು. ಮುಂದುವರೆದಂತೆ ಸ್ನೇಹಿತರೆ, ಈ ಒಂದು ಅಂಶಗಳನ್ನು ನಾವು ಬೇರೆ ಬೇರೆ ಕಲರ್ಸ್ಗಳನ್ನು ಕೂಡ ಈ ಒಂದು ಡಯಾಗ್ರಾಮ್ಸ್ನಲ್ಲಿ ಕೊಡಬಹುದು. ನಾನು ಸ್ನೇಹಿತರೆ ಈ ಒಂದು ಅಬ್ಸರ್ವ್ನ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಕಲರ್ಸ್ಗಳನ್ನು ಯಾವ ರೀತಿ ಕೊಡಬೇಕು. ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಕಲರನ್ನು ನಾವು ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆ, ಇಲ್ಲಿ ಹೋಗಿ ನಾವು ಬ್ಯಾಕ್ಗ್ರೌಂಡ್ ಕಲರ್ಸ್ಗಳನ್ನು ನಾವು ಕೊಡ್ಬೋದು. ತಾವು ಗಮನಿಸ್ತಿದ್ದೀರಿ ಬ್ಯಾಕ್ಗ್ರೌಂಡ್ ಕಲರ್ ಫಿಲ್ ಆಗಿದೆ. ಮುಂದುವರೆದಂತೆ ನಾವು ಒಂದೊಂದು ಶೇಪ್ಸ್ಗಳಿಗೆ ಕೂಡ ನಾವು ಕಲರ್ಸನ್ನು ಕೊಡ್ಬೋದು. ಮೊದಲು ನಾವು ಶೇಪನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲೊಂದು ಫಿಲ್ ಕಲರ್ ಎಂಬ ಆಪ್ಷನ್ಸ್ ಇದೆ. ಈ ಫಿಲ್ ಕಲರ್ ಎಂಬ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡುವಂಥದ್ದು. ತಾವು ಗಮನಿಸ್ತಾ ಇದ್ದಿದ್ರಿ ಒಂದೊಂದು ಶೇಪ್ಗೆ ಕೂಡ ಇಲ್ಲಿ ಕಲರ್ ನಾವು ಫಿಲ್ಲನ್ನು ಮಾಡಬಹುದು. ಅದೇ ರೀತಿ ಪ್ರತಿಯೊಂದು ಶೇಪನ್ನು ನಾವು ಸೆಲೆಕ್ಟ್ ಮಾಡಬೇಕು ಹಾಗೂ ಈ ಒಂದು ಕಲರ್ಸ್ಗಳನ್ನು ನಾವು ಎಂಟ್ರಿಯನ್ನು ಮಾಡುವಂಥದ್ದು. ಮುಂದುವರೆದಂತೆ ಈ ರೀತಿ ನಾವು ನಮ್ಮ ಒಂದು ಡಯಾಗ್ರಾಮ್ಸ್ಗಳಿಗೆ ಕಲರನ್ನು ನಾವು ಫಿಲ್ಲನ್ನು ಮಾಡಬೇಕು. ಈ ರೀತಿ ಎಲ್ಲ ಒಂದು ಕಲರ್ಸ್ಗಳನ್ನು ಫಿಲ್ಲಪ್ ಮಾಡಿದ ನಂತರ ನಾವು ಮುಂದಿನ ಒಂದು ಆಪ್ಷನ್ಗೆ ನಾವು ಹೋಗ್ಬೋದು. ಇಲ್ಲಿ ಒಂದು ಶೇಪ್ಸ್ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಈ ರೀತಿ ಇದ್ದಾಗ ನಾವು ಇಲ್ಲಿ ಆರೋ ಮಾರ್ಕ್ ಇರುವಂತಹ ಒಂದು ಶೇಪ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಮತ್ತು ಶೇಪ್ಸ್ಗೆ ಹೋಗಿ ಆರೋಸನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈ ರೀತಿ ಆರೋಸನ್ನು ಸೆಲೆಕ್ಟ್ ಮಾಡಿ ನಾವು ಡ್ರಾವನ್ನು ಮಾಡುವಂಥದ್ದು. ಈ ರೀತಿ ನಾವು ಸೆಲೆಕ್ಟನ್ನು ಮಾಡಬೇಕು. ಡೈರೆಕ್ಷನ್ಸನ್ನು ಈ ರೀತಿ ನಾವು ಸೆಲೆಕ್ಟ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ವರ್ಕನ್ನು ನಾವು ಮಾಡಬಹುದು. ಸ್ನೇಹಿತರೆ, ಈ ರೀತಿ ನಾವು ಎಲ್ಲ ಒಂದು ಶೇಪ್ಸ್ಗಳಿಗೆ ಒಂದು ಆರೋ ಮಾರ್ಕನ್ನು ಯೂಸ್ ಮಾಡಿ ನಾವು ಕನೆಕ್ಟನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಮಧ್ಯದಲ್ಲಿರುವಂತಹ ಒಂದು ಶೇಪ್ಗೆ ನಾವು ಕಲರನ್ನು ನಾವು ಇಲ್ಲಿ ಫಿಲ್ ಮಾಡಬಹುದು. ಈ ರೀತಿ ಅದೇ ರೀತಿ ಸ್ನೇಹಿತರೆ, ಈ ಒಂದು ಶೇಪ್ಸ್ ಮಾರ್ಜಿನ್ ಏನಿದೆ, ಈ ಮಾರ್ಜಿನ್ಗೂ ಕೂಡ ನಾವು ಥಿಕ್ನೆಸ್ ಕೊಡ್ಬೋದು. ತಾವು ಗಮನಿಸ್ತಾ ಇದ್ದೀರಿ ಬಾರ್ಡರ್ ವೇಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ 1px 2px 3px ಅಂತಿದೆ. ನಾನು ಇಲ್ಲಿ 3px ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಡಾರ್ಕ್ ಒಂದು ಕಲರ್ ಬರುತ್ತೆ. ಈ ಒಂದು ಬೌಂಡ್ರಿ ಕಲರನ್ನು ಕೂಡ ಬಾರ್ಡರ್ ಕಲರನ್ನು ಕೂಡ ನಾವಿಲ್ಲಿ ಸೆಲೆಕ್ಟನ್ನು ಮಾಡ್ಬೋದು. ತಾವು ಗಮನಿಸ್ತಾ ಇದ್ದೀರಿ ಬ್ಲೂ ಕಲರ್ ಬಾರ್ಡರನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಈ ರೀತಿ ನಾವು ನಮ್ಮ ಒಂದು ಗೂಗಲ್ ಡಯಾಗ್ರಾಮ್ಸ್ಗಳಿಗೆ ಅತ್ಯಂತ ಅಟ್ರಾಕ್ಟಿವ್ ಆಗಿ ನಾವು ಬಾರ್ಡರ್ ವರ್ಕ್ಗಳನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ಈ ಒಂದು ಥಿಕ್ನೆಸ್ಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಪ್ರೆಸೆಂಟೇಷನ್ ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಆಪ್ಷನ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಇಷ್ಟೊಂದು ವರ್ಕ್ ಆದ ಮೇಲೆ ನಾವು ಈ ಒಂದು ಫೈಲನ್ನು ಬೇರೆ ಬೇರೆ ಫಾರ್ಮ್ಯಾಟ್ಸ್ನಲ್ಲಿ ನಾವು ಸೇವನೆ ಮಾಡ್ಬೋದು. ಡೌನ್ಲೋಡ್ ಇನ್ PDF ಡಾಕ್ಯುಮೆಂಟ್ ಇದೆ ಹಾಗೂ ಬೇರೆ ಬೇರೆ JPG ಫಾರ್ಮೆಟ್ನಲ್ಲಿ ಕೂಡ ಹಲವಾರು ಫಾರ್ಮ್ಯಾಟ್ಸ್ನಲ್ಲಿ ನಾವು ಸೇವ್ ಮಾಡ್ಬೋದು. PDF ಡಾಕ್ಯುಮೆಂಟ್ಸ್ನಲ್ಲಿ ಸೇವ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು PDF ರೂಪದಲ್ಲಿ ನಮ್ಮ ಒಂದು ವರ್ಕ್ ಸೇವ್ ಆಗಿದೆ. ಈ ಒಂದು ಸೇವ್ ಆಗಿರುವಂಥ ವರ್ಕನ್ನು ನಾನು ಇಲ್ಲಿ ಓಪನ್ ಮಾಡಿ ಒಂದು ಸಲ ನಿಮಗೆ ನಾನು ಅಬ್ಸರ್ವ್ ಮಾಡಿರ್ತೀನಿ. ಇದು ಜಸ್ಟ್ ಒಂದು ಮಾದರಿಯಾಗಿರುವಂಥ ವಿಡಿಯೋ ಇದೆ. ನೀವು ಹಲವಾರು ಆಪ್ಷನ್ಸ್ಗಳನ್ನು ನೀವು ವರ್ಕ್ ಮಾಡುವಾಗ ಈ ಆಪ್ಷನ್ಸ್ಗಳನ್ನು ತಾವು ಗಮನಿಸಬಹುದು. ಸ್ನೇಹಿತರೆ, ಈ ರೀತಿ ಗೂಗಲ್ ಡ್ರಾಯಿಂಗ್ ಒಂದು ಸಾಫ್ಟ್ವೇರನ್ನು ಅತ್ಯಂತ ಯಶಸ್ವಿಯಾಗಿ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ ಆಗಿರ್ಬೋದು, ಬಿಸ್ನೆಸ್ ಪರ್ಪೋಸ್ ಆಗಿರ್ಬೋದು ಹಾಗೂ ಹಲವಾರು ಪ್ರೆಸೆಂಟೇಷನ್ ಸೆಮಿನಾರ್ಸ್ಗಳಿಗಾಗಿ ಈ ಗೂಗಲ್ ಡ್ರಾಯಿಂಗ್ ವರ್ಕನ್ನು ಸಾಫ್ಟ್ವೇರನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಬಳಸಬಹುದು. ಧನ್ಯವಾದಗಳು.